ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೂಲ್ಯಮ್ಮ ಯೂಟ್ಯೂಬ್ ಚಾನಲ್. ತುಂಬಾ ಸಪೋರ್ಟ್ ಮಾಡ್ತಿದ್ದೀರಾ. ತುಂಬಾ ಬಿಗ್ ಥ್ಯಾಂಕ್ ಯು ಅಂತಲೇ ಹೇಳ್ಬೋದು. ಯಾಕೆಂತ ಹೇಳಿದರೆ ವಾಚ್ ಅವರ್ ತುಂಬ ಚೆನ್ನಾಗಿ ಇನ್ಕ್ರೀಸ್ ಆಗ್ತಿದೆ. ಸೊ ಇನ್ಕ್ರೀಸ್ ಆಗ್ತಿರೋದ್ರಿಂದ ನಾನು ಮತ್ತೆ ಇನ್ನೂ ಸಾಕಷ್ಟು ವೀಡಿಯೋ ಮಾಡೋಣ ಅಂತ ಅನ್ನಿಸ್ತದೆ. ತುಂಬ ದಿನದಿಂದ ಈ ವಿಡಿಯೋನ ಮಾಡಬೇಕಂತ ಅಂದ್ಕೊತಿದ್ದೆ. ಯಾಕೆ ಅಂತ ಹೇಳಿದರೆ, ನಾನು ಮೊದಲಿಂದನೂ ರಾಯನ್ನ ಅತಿಯಾಗೇನು ನಂಬದವಳಲ್ಲ. ಅಂದರೆ ಬಿಫೋರಿಂದ ಈ ಬ್ಯಾಂಗ್ಳೂರಿಗೆ ಬಂದ ಮೇಲೆ, ಅಂದರೆ ನಂದು ಆಫ್ಟರ್ ಕಾಲೇಜ್ ಏನಿದೆ ಆಮೇಲೆ ನಾನು ತುಂಬಾ ಬಿಲೀವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ಬಿಟ್ಟರೆ ನನ್ನ PU ಟೈಮಲ್ಲೆಲ್ಲ ನನಗೆ ನೆನಪಿದೆ, ನಮ್ಮಮ್ಮ ರಾಯರನ್ನ ಪೂಜೆ ಮಾಡ್ತಾಯಿದ್ರು. ಅಂದರೆ ನಾವು ಅಂಥ ಅಂದರೆ ಈಗ ಪೂಜೆ ಅಂತ ಅಂದರೆ ಫುಲ್ ಪೂಜೆನೇ ಮಾಡ್ಕೊಂಡಿರೋದು ಆ ಥರ ಮೈಂಡ್ಸೆಟ್ಟಲ್ಲ. ಅಂದರೆ ಮನಸ್ಸಲ್ಲಿ ಈ ಥರ ರಾಯರಿದ್ದಾರೆ, ಯಾವುದೋ ಒಂದು ಜಾಗದಲ್ಲಿ ಇದ್ದಾರೆ ಅನ್ನೋದು ನನಗೆ ಗೊತ್ತಿತ್ತು ನಮ್ಮಮ್ಮನಿಂದ. ಬಟ್ ಆಮೇಲೆ ನನಗೆ ಡಿಗ್ರಿ ಕಂಪ್ಲೀಟ್ ಎಲ್ಲ ಆಗಿ ಬ್ಯಾಂಗ್ಳೂರಿಗೆ ಬಂದಮೇಲೆ ನನಗೆ ಗೊತ್ತಾಗಿದ್ದು ಅನ್ನೋದಕ್ಕಿಂತ ನಾನು ತುಂಬಾ ನಂಬಿದ್ದು ಬೆಂಗಳೂರಿಗೆ ಬಂದಮೇಲೆ. ಅದಕ್ಕಿಂತ ಮುಂಚೆ ಇದ್ದಾರೆ ಅಂತ ಅಷ್ಟೇ ಗೊತ್ತಿತ್ತು. ಮೊದಲಿಗೆ ನನ್ನ ವೀಡಿಯೋ ನೋಡ್ತಿರೋದ್ರಲ್ಲಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ನನ್ನ ಲೈಫಲ್ಲಿ ಒಂಥರ ಪವಾಡನೆ ಅಂತ ಹೇಳ್ಬೋದು. ಅಂದರೆ ಏನೋ ದೊಡ್ಡ ಸಾಧನೆ ಮಾಡಿದ್ದೀನಿ ಆ ಥರ ನಾನು ಹೇಳ್ತಾ ಇಲ್ಲ. ಏನಂತ ಹೇಳಿದ್ರೆ, ನಾನು ಡಿಗ್ರಿ ಮುಗಿಸ್ಕೊಂಡು ಇನ್ನೂ ಎಕ್ಸಾಮ್ ಇತ್ತು. ಅವಾಗ ನನ್ನ ತಂದೆನ ಕಳ್ಕೊಂಡೆ. ಆಮೇಲೆ ಬ್ಯಾಂಗ್ಳೂರಿಗೆ ಬಂದು ಇಲ್ಲಿ ಕೆಲಸ ಹುಡುಕಿ, ಕೆಲಸ ಸಿಕ್ಕಿ, ದುಡಿದು ಅಲ್ಲಿಂದ ಬರಬೇಕಾದ್ರೆ ನನಗೆ ತಲೆ ಮೇಲೆ 5 ಲಕ್ಷ ಸಾಲ. ಅದನ್ನು ತೀರಿಸ್ಬೇಕಿತ್ತು. ಮೇಯ್ನ್ ಅದೊಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ಬಟ್ ಏನೇ ಇರಲಿ, ತುಂಬ ದಿನಗಳು ನನಗೆ ಈಗಲೂ ನೆನಪಿದೆ. ನಾವು ರೇಷನ್ ಅಕ್ಕಿನೇ ತಿಂದು ಮಲಗ್ತಿದ್ದದ್ದು. ಟೈಮು ನಾನು ಬ್ಯಾಂಗ್ಳೂರಿಗೆ ಬಂದಂಥ ಟೈಮಲ್ಲಿ ಅದು ನಮ್ಮಮ್ಮ ಊರಿಂದ ಏನು ಬಂದಿಲ್ಲ ಅಂತ ಹೇಳಿದ್ರೆ ನಮಗೆ ರೈಸ್ ಕೂಡ ಇರ್ತಿರ್ಲಿಲ್ಲ. ಆವಾಗನೇ ಹೋಗಿ ಒಂದು ಸಪ್ರೇಟ್ ಅಂಗಡಿಲಿ ಹೋಗಿ ತೊಗೊಂಬಂದು ತಿಂದು ಮಲಗ್ತಿದ್ವಿ. ಇನ್ನೂ ಒಂದೊಂದು ಸರಿ ನೆನಪಿದೆ ನನಗೆ, ಏನಂತ ಹೇಳಿದ್ರೆ ಮುದ್ದೆನೋ ಏನೋ ಮಾಡ್ಕೊಂಡು ತಿಂದಿದ್ವಿ, ರೈಸ್ ಇಲ್ಲ ಅಂತ ಹೇಳ್ಬಿಟ್ಟು. ಅದೆಲ್ಲ ನೆನೆಸ್ಕೊಂಡ್ರೆ ತುಂಬಾ ನೋವಾಗುತ್ತೆ. ಬಟ್ ಏನಂತ ಹೇಳಿದ್ರೆ, ದೇವ್ರನ್ನ ನಂಬಿದ್ರೆ ಎಲ್ಲಿಂದ ಎಲ್ಲಿಗೋ ಕರ್ಕೊಂಡೋಗಿ ನಿಲ್ಲಿಸ್ತಾನೆ ಅನ್ನೋದಕ್ಕೆ ಮೇಯ್ನ್ ಎಕ್ಸಾಂಪಲೇ ನಾನು ಅಂತ ಹೇಳ್ಬೋದು. ನಾನೇ ಹೇಳ್ತಿದ್ದೀನಲ್ಲ, ತಿನ್ನೋಕೆ ಅನ್ನ ಅಂತಂದರೆ ನಮ್ಮ ತಂದೆ ಇದ್ದಂಥ ಟೈಮಲ್ಲಿ ನಮ್ಮನ್ನು ತುಂಬಾ ಚೆನ್ನಾಗಿ ನೋಡಿಕೊಂಡ್ರು. ಬಟ್ ಸಡನ್ಲಿ ನಮ್ಮಪ್ಪ ಹೋದ್ಮೇಲೆ ನಮ್ಗೆ ಏನು ಲೈಫಲ್ಲಿ ಏನಾಗ್ತಿದೆ ಏನು ತುಂಬಾ ಚೇಂಜಸ್ ಆಯಿತು ಜೀವನದಲ್ಲಿ. ಈಗ ರಿಲೇಟಿವ್ಸ್ ಮೇಲೆ ಡಿಪೆಂಡ್ ಆಗಲಿಕ್ಕಾಗಲ್ಲ. ಮೇಯ್ನು ನನಗೆ ಫಸ್ಟ್ ಆಫ್ ಆಲ್ ಅದು ಇಷ್ಟನೂ ಇಲ್ಲ. ರಿಲೇಟಿವ್ಸ್ ಮೇಲೆ ಡಿಪೆಂಡ್ ಆಗಿ ಪ್ರತಿಯೊಂದಕ್ಕೂ ಕೂಡ ಹೋಗಿ ಅವ್ರನ್ನ ಬೆಗ್ ಮಾಡೋದಾಗಿರಲಿ, ನಮ್ಮ ಹತ್ರ ಇದ್ದರೆ ತಿನ್ನೋಣ, ಇಲ್ಲ ಅಂತಂದರೆ ಮಲ್ಗೋಣ. ಆಮೇಲೆ ಸಾಲ ಮಾಡಿ ತಿನ್ನೋ ಕ್ಯಾಟಗರಿ ನಂದಲ್ಲ. ಮೇಯ್ನು ಏನಕ್ಕೆ ನನಗೆ ಪರ್ಸ್ನಲಿ 5 ಲಕ್ಷ ಸಾಲ ಏನಕ್ಕೆ ಬಂತು ಅಂತ ಹೇಳಿದ್ರೆ, ನಮ್ಮ ತಂದೆ ಹಾಸ್ಪಿಟಲ್ದು ಎಕ್ಸ್ಪೆನ್ಸಸ್ ಅದು ನಿಯರ್ 5 ಲಕ್ಷ ಬಂತು. ಬಟ್ ಉಳಿಸ್ಕೊಳಕ್ಕಾಗಲಿಲ್ಲ. ಅದೊಂದು ಮೇಯ್ನು ತುಂಬಾ ಲೈಫಲ್ಲಿ ಪಶ್ಚಾತ್ತಾಪ ಇದೆ. ಈ ಪಶ್ಚಾತ್ತಾಪ ಅನ್ನೋದಕ್ಕಿಂತ ಮಾಸ್ದನೇ ಇರೋ ನೋವದು ನಮ್ಮ ತಂದೆ ಹೋಗಿದ್ದು. ಬಟ್ ತುಂಬ ಬೇರೆ ರೀತಿ ಮಾತಾಡ್ತಾರೆ ಜನಗಳು. ಮಾತಾಡೋರೆಲ್ಲ ನಮ್ಗೆ ಊಟ ಹಾಕಲ್ಲ, ನಮ್ಮ ಮನೆ ಎಕ್ಸ್ಪೆನ್ಸಸ್ ಪೇ ಮಾಡಲ್ಲ. ಸೊ ನಾನು ಅದಕ್ಕೆ ಬಿಫೋರಿಂದನೂ ಅಷ್ಟೇ ತುಂಬಾ ಸ್ಟ್ರಾಂಗ್ ಮೈಂಡ್ಸೆಟ್ ನಂದು. ಇದ್ದರೆ ತಿನ್ನೋಣ, ಸಾಲ ಮಾತ್ರ ಮಾಡಬಾರ್ದು, ಈ ಮೈಂಡ್ಸೆಟ್ಟು. ಹೀಗೆ ದಿನಗಳು ಹಾಗೆ ಕಳೀತಾ ಇತ್ತು ಬೆಂಗಳೂರಿನಲ್ಲಿ. ನನಗೆ ನೆನಪಿದೆ, 2 ಕಡೆ ಜಾಬ್ ಮಾಡ್ತಿದ್ದೆ ನಾನು ಅವಾಗ. ಮತ್ತು ಒಂದು ಮೇಯ್ನ್ ಇದೊಂದು ಹೇಳಲೇಬೇಕು ನಾನು. ಅದೇ ನಾನು ಮೊದಲೇ ಹೇಳ್ದಂಗೆ ರಾಯನ್ನ ಅಷ್ಟು ಬಿಲೀವ್ ಮಾಡ್ತಿರ್ಲಿಲ್ಲ. ನಮ್ಮಮ್ಮ ಸಂಘಗಳಲ್ಲಿ ಅಮೌಂಟ್ ಎತ್ಕೊತಿತ್ತು, ಚಿಕ್ಕ ಚೀಟಿಗಳಲ್ಲೆಲ್ಲ ಅಮೌಂಟ್ ಎತ್ಕೊಂಡಿರ್ತಿತ್ತು. ಆಮೇಲೆ ಅದನ್ನು ಕಟ್ಟಬೇಕಿತ್ತು. ಟೈಮು ಇರ್ತಾನೆ ಇರಲಿಲ್ಲ ನಮ್ಮ ಹತ್ರ. ಆಫ್ಟರ್ ಆಲ್ 1000 2000 ಅನಿಸುತ್ತೆ ಅದು ಪ್ರೀಮಿಯಮ್ಮು, ವೀಕ್ಲಿ ಆರ್ ಮಂತ್ಲಿ ಬರುತ್ತೆ. ಅದನ್ನು ಕೂಡ ಪೇ ಮಾಡೋಕ್ಕೆ ನಮಗೆ ಶಕ್ತಿ ಇರಲಿಲ್ಲ. ಆವಾಗ ನನಗೆ ಅನ್ನಿಸ್ತಿತ್ತು, ಯಾವಾಗಲಪ್ಪ ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ಮೇಯ್ನ್ ಥಿಂಗ್ ಏನಂತ ಅಂದರೆ, ರಾಯರನ್ನೇ ತುಂಬಾ ನಂಬಿದ್ದು ನಾನು. ಬೇರೆಯವ್ರ ಥರ ಈಗ ವೀಕ್ಲಿ ಪ್ರತಿ ವೀಕೂ ಕೂಡ ರಾಯರ ಮಠಕ್ಕೆ ಹೋಗೋದು ಆ ಮೈಂಡ್ಸೆಟ್ಟಲ್ಲ, ಮನಸ್ಸಲ್ಲೇ ದೇವ್ರನ್ನ ಬೇಡ್ಕೊತಿದ್ದೆ. ಈಗ ಒಬ್ಬೊಬ್ಬರು ಹೇಳ್ತಾರೆ, ಹೂವು ಹಾಕಿದ್ರೆ ಅಥವಾ ಆಡಂಬರದಿಂದ ದೇವ್ರನ್ನ ಪೂಜೆ ಮಾಡಿದ್ರೆ ನಮ್ಗೆ ಒಲಿತಾರೆ ಅಂತ ಹೇಳ್ಬಿಟ್ಟು. ಅದೆಲ್ಲ ನಿಜ ಸುಳ್ಳು. ನಮ್ಮ ಮನಸ್ಸಲ್ಲಿ ಬೇಡ್ಕೊಬೇಕು. ಮೇಯ್ನು ಮನಸ್ಸಲ್ಲಿ ಬೇಡ್ಕೊಂಡು ಒಂದು ಶ್ರದ್ಧೆ ಭಕ್ತಿ ಇದ್ದರೆ ಯಾವ ದೇವ್ರನ್ನಾದರೂ ಒಲಿಸ್ಕೊಬೋದು ನಾವು. ಆ ಮೈಂಡ್ಸೆಟ್ಟಲ್ಲಿ ನಾನಿದ್ದಿದ್ದು.
ಹೇಗೆ ಜೀವನ ಬದಲಾಯಿತು ಅಂತಲೇ ಹೇಳೋಕ್ಕಾಗಲ್ಲ. ಮೇಯ್ನು ಬುದ್ಧಿವಂತಿಕೆ ಇರಬೇಕು. ಬೆಂಗಳೂರಲ್ಲಿ ಜೀವನ ಮಾಡ್ತೀವಿ ಅಂತ ಅಂದರೆ ಬುದ್ಧಿವಂತಿಕೆ ಇರಬೇಕು. ಒಂದೇ ಇನ್ಕಮ್ ಯಾವತ್ತೂ ಕೂಡ ಬಿಲೀವ್ ಮಾಡಬಾರ್ದು. ನಾನು ವೀಡಿಯೋ ಸ್ಟಾರ್ಟ್ ಮಾಡಿದಾಗಿಂದನೂ ಹೇಳ್ತಿದ್ದೀನಿ, ಕೆಲಸ ಹೋಗ್ತಿದ್ಯಾ ಅಂತಂದರೆ ಕೆಲಸನೇ ಫೋಕಸ್ ಮಾಡಬಾರ್ದು. ಸೈಡ್ದು ಏನಾದರೂ ಸೈಡ್ ಅಂದರೆ ಈ ಕೆಟ್ಟ ರೀತಿಲಿ ಆ ಥರ ಅಲ್ಲ. ಇವಾಗ ಏನೋ ಒಂದು ಕೆಲಸ ಫುಲ್ ಟೈಮ್ ಮಾಡ್ತಿದ್ದೀನಿ, ಜೊತೆಗೆ ಪಾರ್ಟ್ ಟೈಮ್ ಮಾಡೋದು ಅಂದರೆ ದೇಹಕ್ಕೆ ವಿಶ್ರಾಂತಿನೇ ಸಿಗದೆ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಕೆಲಸನ ಸಪ್ರೇಟ್ ರೂಟ್ಸ್ಗಳನ್ನ ಹುಡ್ಕೊಬೇಕು ನೀವು. ಏಕೆಂತಂದ್ರೆ ದುಡ್ಡು ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಇದೆ. ಈಗ ಲಕ್ಷ ಇರೋವ್ನ ಹತ್ರ ಕೋಟಿ ಮಾಡೋದು ತುಂಬ ಕಷ್ಟ ಅಂತೆ. ಈ ಕೋಟಿ ಇರೋವ್ನ ಹತ್ರ ಎಷ್ಟು ಕೋಟಿನಾದರೂ ಮಾಡ್ಬೋದಂತೆ. ಸೊ ದುಡ್ಡಿದ್ರೆ ದುಡಿಯೋಕ್ಕಾಗೋದು. ಮೇಯ್ನ್ ಥೀಮ್ ಇದೇನೇ, ದುಡ್ಡಿದ್ರೆ ದುಡ್ಡು ಮಾಡ್ಬೋದು. ಅದು ಬಿಟ್ಟರೆ ನಾನು ಹೇಳ್ತಿದ್ದೀನಲ್ಲ, ಚಿಕ್ಕ ಕಾಸನ್ನು ಕೂಡ ಕೂಡಿಟ್ಟು ನಾನು ಡಿಪೋ ರೈಸೇ ತಿಂದಿರೋದು. ಅದೇ ರೇಷನ್ ನನಗೆ ಇವಾಗ್ಲೂ ಕೂಡ ಅದೇ ರೈಸೇ ಇಷ್ಟ. ಅಂದರೆ ತಿಂದು ಅಭ್ಯಾಸ ಆಗಿಬಿಟ್ಟು ಅದೇ ರೈಸೇ ನನಗಿಷ್ಟ. ಈಗ ನಾನು ನಡೆದು ಬಂದಿದ್ದು ಆದಿನ ನೋಡಿದ್ರೆ ಎಷ್ಟೊಂದು ಪ್ರಾಬ್ಲಮ್ಸ್ನ ಫೇಸ್ ಮಾಡಿದ್ದೀವಿ ನಾವು ಅಂತ ಅನಿಸುತ್ತೆ. ನಮ್ಮ ಹತ್ರ ಇವಾಗ ಏನೇ ಇರಲಿ, ಆ ಮೂಮೆಂಟ್ ಇದೆಯಲ್ಲ, ನಾವು ಫೇಸ್ ಮಾಡಿರೋ ಮೂಮೆಂಟು, ಅದನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಆಗಲ್ಲ. ಹೀಗೆ ನಾನು ಫುಲ್ ಟೈಮ್ ಜೊತೆ ಒಂದು ಪಾರ್ಟ್ ಟೈಮ್ ಒಂದು ಮಾಡ್ತಿದ್ದೆ. ಹಾಸ್ಪಿಟಲಲ್ಲಿ ರಿಸೆಪ್ಷನಿಸ್ಟಾಗಿ ವರ್ಕ್ ಮಾಡ್ತಿದ್ದೆ ನಾನು. ಅಲ್ಲಿಗೊಂದು 1 ಕಿಲೋಮೀಟರ್ ನಡಿಬೇಕು ಎವ್ರಿ ಡೇ. ಇತ್ತನೂ ನಡಿಬೇಕು, ಅತ್ತನೂ ನಡಿಬೇಕು. ಏಕೆಂತಂದರೆ ಬಸ್ ರೂಟ್ ಇಲ್ಲ ಅಲ್ಲಿಗೆ, ನಾನು ಹೋಗ್ತಿದ್ದು ಪಾರ್ಟ್ ಟೈಮ್ ಕಡೆಗೆ. ಆಲ್ಮೋಸ್ಟ್ 1 ಕಿಲೋಮೀಟರ್ ನಡಿಬೇಕು ಎವ್ರಿ ಡೇ. ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ದೆ. ಅವತ್ತು ಏನಾಯಿತು ಅಂತ ಗೊತ್ತಿಲ್ಲ, ತುಂಬಾ ಸುಸ್ತಾಗ್ತಿತ್ತು. ನಾನು ಹೇಳ್ತಿಲ್ವಾ, ಆಟೋದಲ್ಲೂ ಹೋಗ್ಬಿಟ್ರೆ 100 ರೂಪೀಸ್ ಪೇ ಮಾಡಬೇಕಲ್ಲ ಅನ್ನೋ ಮೈಂಡ್ಸೆಟ್ ನನಗೆ. ಏಕೆಂತಂದರೆ ನಾವು ಫಸ್ಟ್ ಸಾಲ ತೀರ್ಸೋಣ ಅದೊಂದೇ ಮೈಂಡ್ಸೆಟ್ಟಲ್ಲಿ ಇದ್ದಿದ್ದು. ಹೀಗೆ ಮನಸ್ಸಲ್ಲಿ ಯಾವತ್ತಪ್ಪ ಈ ಕಷ್ಟಗಳು ನೀಗುತ್ತೆ ರಾಯರೇ. ನಾನು ರಾಯರನ್ನ ಪ್ರೀತಿಯಿಂದ ತಾತ ಅಂತ ಕರಿತೀನಿ. ಈಗಲೂ ಅಷ್ಟೇನೆ. ಒಂಥರ ನನ್ನ ಮಗಳಿಗೆ ಹೇಳ್ಕೊಡುವಾಗಲೂ ಕೂಡ ತಾತನ ನೋಡು, ತಾತನ ಹತ್ರ ಬ್ಲೆಸ್ಸಿಂಗ್ಸ್ ತಗೋ, ತಾತನಿಗೆ ನಮಸ್ಕಾರ ಮಾಡು, ಈ ಥರನೇ ಹೇಳ್ತೀನಿ. ಆವಾಗ ರಾಯರ ಹತ್ರ ನಾನು ಹಾಗೆ ನಡ್ಕೊಂಡು ಬರ್ತಾ ಇದ್ದೆ ರೋಡ್ನಲ್ಲಿ. ಆವಾಗ ನಾನು ನಡ್ಕೊಂಡು ಬರ್ತಿರ್ಬೇಕಾದ್ರೆ, ಅಪ್ಪ ಯಾರಾದರೂ ಬಂದು ಡ್ರಾಪ್ ಕೊಡಬಾರ್ದಾ? ತುಂಬಾ ಕಾಲು ನೋವ್ತಿತ್ತು. 1 ಕಿಲೋಮೀಟರು ಫುಲ್ ಟೈಮು ಮಾಡಿ ಮತ್ತೆ ಅಗೇನ್ ಪಾರ್ಟ್ ಟೈಮ್ಗೆ ಹೋಗಿ ತುಂಬಾ ಕಷ್ಟ ಆಗ್ತಿತ್ತು. ಅಪ್ಪ ಯಾರಪ್ಪ ನಡ್ಕೊಂಡು ಹೋಗ್ತಾರೆ ದೇವ್ರೇ ಅಂತ ಈ ಥರ ಜಸ್ಟ್ ಹಿಂಗೆ ರಾಯರ ಹತ್ರ ಹಿಂಗೆ ಗೊಣ್ಕೊಂಡೆ ಅಷ್ಟೇ. ಯಾವತ್ತಪ್ಪ ಈ ಕಷ್ಟಗಳನ್ನ ನೀಗಿಸ್ತೀಯ ನೀನು ಅಂತ ಹೇಳ್ಬಿಟ್ಟು. ಆಮೇಲೆ ಏನು ಗೊತ್ತಾ ನಂದು ಮೈಂಡ್ಸೆಟ್ಟು, ಇವಾಗ ಯಾರಾದರೂ ಇವಾಗ ಬೆಂಗಳೂರಲ್ಲಿ ನಿಜ ತುಂಬ ಕಷ್ಟ. ಯಾರನ್ನ ಬಿಲೀವ್ ಮಾಡೋಕ್ಕಾಗಲ್ಲ. ಯಾರಾದರೂ ಬಂದು ಕೇಳ್ಬಿಟ್ರು ಹತ್ತೋಕ್ಕಾಗಲ್ಲ. ಯೂಶಲಿ ಹೆಣ್ಮಕ್ಳಂತೂ ಈ ಮಿಸ್ಟೇಕ್ ಮಾಡೋಕ್ಕೆ ಹೋಗಲೇಬಾರ್ದು. ಸ್ಪೆಷಲಿ ಬೇರೆ ಯಾರಾದರೂ ಗಂಡಸರು ಬಂದು ಡ್ರಾಪ್ ಕೊಡ್ತಿದ್ದಾರೆ ಅಂತಂದರೆ ಹತ್ತೋಕೆ ಹೋಗಬಾರ್ದು. ಯಾರು ಏನು ಮಾಡಿಬಿಡ್ತಾರೋ ಆ ಮೈಂಡ್ಸೆಟ್ ಎಲ್ಲ. ಆವಾಗಿಂದ ನಂಗೆ ಚಿಕ್ಕ ಏಜು ಅಬ್ಬಬ್ಬ ಅಂತಂದರೆ ನಂದು ಡಿಗ್ರಿ ಕಂಪ್ಲೀಟ್ ಆಗಿದ್ದೇನೆ 19 ಇಯರ್ಗೆಲ್ಲ ಡಿಗ್ರಿ ಕಂಪ್ಲೀಟ್ ಆಗಿತ್ತು ಅನಿಸುತ್ತೆ. ಯಾಕೆಂದರೆ ನಾನು 1 ಇಯರು ಮಾರ್ಕ್ಸ್ ಕಾರ್ಡಲ್ಲಿ ಒರಿಜಿನಲ್ ಡೇಟ್ ಆಫ್ ಬರ್ತ್ಗಿನ್ನ ಜಾಸ್ತಿ ಇದೆ. ಹಾಗೆ ಯಾರೋ ಒಬ್ಬರು ಲೇಡಿ ಬಂದು ಕೇಳಿದ್ರು ನನ್ನನ್ನು, ಹೀಗೆ ನಡ್ಕೊಂಡು ಬರ್ತಾ ಇರಬೇಕಾದ್ರೆ, ಮೇಡಮ್ ಬರ್ತೀರಾ ಡ್ರಾಪ್ ಕೊಡಲಾ ಅಂತ ಕೇಳಿದ್ರು. ನನಗೆ ಆ ಮೂಮೆಂಟ್ ಇದೆಯಲ್ಲ ಇವತ್ತಿಗೂ ನೆನಪಿದೆ. ಅಪ್ಪ ಏನು ರಾಯರೇ ಬಂದುಬಿಟ್ರಾ? ಅದು ಕೋಇನ್ಸಿಡೆನ್ಸ್ ಆಗಿರ್ಬೋದು, ಬಟ್ ನಾನು ಹಂಗೆ ಬೇಡ್ಕೊಂಡಿದ್ದ ತಕ್ಷಣ ಅವ್ರು ಬಂದುಬಿಟ್ರಾ, ಒಂಥರ ಅನಿಸ್ಬಿಡ್ತು ಮನಸ್ಸಿಗೆ. ಆಮೇಲೆ ಮೇಡಮ್ ಬರ್ತೀನಿ ಅಂತ ಹೇಳಿದೆ. ತುಂಬಾ ಕಾಲು ನೋವು ಬರ್ತಿತ್ತು ಅವತ್ತು, ಕಾಲು ನೋವ್ತಿತ್ತು. ಅವಾಗ ಬರ್ತೀನಿ ಅಂತ ಹೇಳಿದೆ. ಅವರು ಕೇಳಿಬಿಟ್ಟು ಅಡ್ರೆಸ್ ಎಲ್ಲನೂ ನಾನು ಹೋಗ್ಬೇಕಾಗಿರೋ ಪ್ಲೇಸ್ಗೆ ಅವ್ರು ಡ್ರಾಪ್ ಮಾಡಿ ಹೋದ್ರು ನನಗೆ. ಅವತ್ತಿಂದ ಇವತ್ತಿಗೂ ನೆನ್ಕೊತೀನಿ. ಒಂದೊಂದು ದಿನ ಈ 500 ರೂಪೀಸ್ಗೂ ಕೂಡ ಅಪ್ಪ ರಾಯರೇ ಏನಪ್ಪ ಮಾಡಲಿ ಅಂತ ಕೇಳಿದ್ದು ಉಂಟು. ತುಂಬ ಸರಿ ನಾನು ಥಿಂಕ್ ಮಾಡ್ತೀನಿ, ಎಷ್ಟೊಂದು ಕಷ್ಟಗಳನ್ನ ಫೇಸ್ ಮಾಡಿದ್ದೀವಪ್ಪ ಲೈಫಲ್ಲಿ. ನಾನಂತಲ್ಲ, ತುಂಬ ಜನ ಹೆಣ್ಮಕ್ಳಿದ್ದಾರೆ. ಈ ತಂದೆನ ಕಳ್ಕೊಂಡಂಥ ಹೆಣ್ಮಕ್ಳು ತುಂಬ ಜನ ಇದ್ದಾರೆ. ಹೆಂಗಪ್ಪ ಫೇಸ್ ಮಾಡೋದು ಲೈಫ್ನ ಅಂತ ತುಂಬ ಥಿಂಕ್ ಮಾಡ್ತಿರ್ತಾರೆ. ಎಲ್ಲನೂ ಬಿಟ್ಬಿಡ್ಬೇಕು, ದೇವ್ರ ಮೇಲೆ ಭಾರ ಹಾಕಬೇಕು, ಬಟ್ ಪ್ರಯತ್ನ ಒಂದು ಪಡಬೇಕು. ಯಾವುದೇ ಸಿಚುವೇಶನ್ಸ್ ಆಗಿರಲಿ, ಇವಾಗ ತುಂಬಾ ಬ್ಯಾಡ್ ಸಿಚುವೇಶನ್ಸ್ನ ಫೇಸ್ ಮಾಡ್ತಿರ್ತೀರ ಅಂದ್ಕೊಳ್ಳಿ. ಇವಾಗ ಯಾರನ್ನೂ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿರ್ತೀರ, ಮೇಯ್ನ್ ಅಳಕ್ಕೆ ಹೋಗ್ಬಾರ್ದು. ನಮ್ಮ ಕೈಲಿ ಆಗೋ ಎಫರ್ಟ್ ಎಲ್ಲ ಹಾಕಬೇಕು, ಪ್ರಯತ್ನ ಪಟ್ಟು ಕೊನೆಗೆ ನಿಮ್ಮ ಕೈಲಿ ಏನೂ ಮಾಡೋಕ್ಕಾಗ್ತಿಲ್ವ ಆ ಟೈಮಲ್ಲಿ ಕೂತ್ಕೊಂಡು ಹತ್ರ ಓಕೆ, ನಿಮ್ಮ ಎನರ್ಜಿ ಎಲ್ಲ ಅಳುಗೆ ಹೋಗ್ಬಿಟ್ಟಿರುತ್ತೆ. ಸೊ ಆ ಟೈಮಲ್ಲಿ ನೀವು ಫೋಕಸ್ ಮಾಡೋಕ್ಕಾಗಲ್ಲ ಆ ಪೇಷಂಟ್ ಮೇಲೆ. ಸೊ ಅದನ್ನೆಲ್ಲನೂ ಬಿಟ್ಟು ಏನೇ ಇದ್ರೂ ಫಸ್ಟ್ ಪ್ರಯತ್ನ ಪಡಬೇಕು.
ಈಗ ನಾನು ರಾಯರನ್ನ ತುಂಬಾ ನಂಬ್ತೀನಿ ನಾನು. ಆದರೆ ನಾನು ಒಂದು ಬಾರಿನೂ ಕೂಡ ಮಂತ್ರಾಲಯಕ್ಕೆ ಹೋಗೋಕ್ಕಾಗಿಲ್ಲ. ಅದೂ ಒಂದು ಅರ್ಕೆ ಇದೆ. ಅಂದರೆ ನಾನು ತುಂಬ ವಿಚಾರದಲ್ಲಿ ನೋವುಪಟ್ಟೆ. ಅಂದರೆ ಮೇಯ್ನು ಮದುವೆ ವಿಚಾರದಲ್ಲಿ ತುಂಬಾ ಡಿಲೇ ಆಯಿತು ನನಗೆ ಮದುವೆ. ಆ ಟೈಮಲ್ಲಿ ನನಗೇನು ಅನ್ನಿಸ್ತೋ ಗೊತ್ತಿಲ್ಲ, ಜಸ್ಟ್ ಬಾಯಿ ತಪ್ಪಿ ಬೇಡ್ಕೊಂಡ್ನೋ ಏನಂತ ನನಗೆ ಇವತ್ತಿಗೂ ಅರ್ಥ ಆಗಿಲ್ಲ. ನಾನು ಬಂದರೆ ನಿನ್ನ ಸನ್ನಿಧಾನಕ್ಕೆ ನನ್ನ ಗಂಡ ಜೊತೆನೇ ಬರ್ತೀನಿ ಅಂತ ಅರ್ಕೆ ಕಟ್ಕೊಂಡ್ಬಿಟ್ಟೆ. ಇಷ್ಟೊಂದು ಡಿಲೇ ಮಾಡ್ತಿದ್ಯಲ್ಲ ಅಂತ ಅಂದ್ಬಿಟ್ಟು ಮದುವೆಗೆ ನನ್ನ ಗಂಡನ ಜೊತೆನೇ ಬರ್ತೀನಿ ಅಂತ ಅಂದ್ಬಿಟ್ಟು ಇವತ್ತಿಗೂ ನನಗೆ ಹೋಗೋಕ್ಕಾಗಿಲ್ಲ. ನೆಕ್ಸ್ಟ್ ವೀಕಲ್ಲಿ ಟಿಕೆಟ್ ಬುಕ್ ಮಾಡಿಸ್ತಿದ್ದಾರೆ ನನ್ನ ಹಸ್ಬೆಂಡು. ಹೋಗಬೇಕು ನೆಕ್ಸ್ಟ್ ವೀಕ್ನಲ್ಲಿ ಮಂತ್ರಾಲಯಕ್ಕೆ. ನನ್ನ ಫ್ರೆಂಡ್ಸ್ ಎಲ್ಲ ಹೋದರು, ತುಂಬ ಕರೆದ್ರು, ಆದರೂ ನಾನು ಹೋಗಿಲ್ಲ. ನಾನು ಮದುವೆ ಆದಮೇಲೆ ನನ್ನ ಗಂಡ ಜೊತೆನೇ ಹೋಗ್ತೀನಿ ಅಂತ ಅಂದ್ಬಿಟ್ಟು. ಈ ಟಿಪಿಕಲ್ ಹುಡುಗಿರು ಇರ್ತಾರೆ ಗೊತ್ತಾ, ಇದೇ ಥರ ಬಿಹೇವಿಯರು. ಇದೆಲ್ಲ ಥಿಂಕ್ ಮಾಡ್ತಾ ಹೋದರೆ ರಾಯರು ಒಂಥರ ನನ್ನ ಜೀವನನೇ ಚೇಂಜ್ ಮಾಡಿಬಿಟ್ರು. ಇವತ್ತು ಏನೇ ಇರಲಿ ನನ್ನ ಹತ್ರ ಅದೆಲ್ಲ ರಾಯರು ಕೊಟ್ಟಿರೋ ಭಿಕ್ಷೆ. ಅದನ್ನು ಯಾವ ಥರ ವರ್ಣಿಸ್ಲಿ ಅಂತಲೇ ನನಗೆ ಹೇಳೋಕ್ಕಾಗಲ್ಲ. ಯಾವ ಮಟ್ಟದಲ್ಲಿ ಲೈಫ್ನ ಚೇಂಜ್ ಮಾಡ್ದ. ಬೆಂಗಳೂರು ಅಂತ ಅಂದ್ರೇ ಏನು ಅಂತ ಗೊತ್ತಿರಲಿಲ್ಲ. ಇಲ್ಲಿ ಜೀವನ ಕಟ್ಕೊಳ್ಳೋಕ್ಕೆ ತುಂಬಾ ಸಹಾಯ ಮಾಡ್ದ. ಹೇಗೆ ಆ ಯಪ್ಪನ ರಾಯರನ್ನ ನಾನು ಹೇಗೆ ಎಕ್ಸ್ಪ್ರೆಸ್ ಮಾಡಲಿ ಅಂತಲೇ ಅಂದ್ಕೊಳ್ಳೋಕ್ಕಾಗಲ್ಲ, ಎಕ್ಸ್ಪ್ರೆಸ್ ಮಾಡಲಿ ಅಂತಲೇ ಗೊತ್ತಾಗಲ್ಲ. ಒಂದೊಂದು ಸಾರಿ ಈ ನಡೆದಿರುವ ಘಟನೆಗಳೆಲ್ಲ ನೆನೆಸ್ಕೊಂಡ್ರೆ ತುಂಬಾ ಅಳು ಬರುತ್ತೆ. ನಾನು ಎಷ್ಟೋ ಬಾರಿ ಕೂತು ಹತ್ತಿರೋದು ಇದೆ ರಾಯರ ಮುಂದೆ. ಈ ಚಿಕ್ಕ ಮಕ್ಳುಗಳು ಮಾತಾಡ್ತಾ ಗೊತ್ತಾ, ಏನೋ ಪೆಪ್ಪರ್ಮೆಂಟ್ ಕೊಡ್ತಿಲ್ಲ, ತೆಗೆದುಕೊಡ್ತಿಲ್ಲ ಅಂತ ಆ ಥರ ಕಂಪ್ಲೇಂಟ್ಸ್ಗಳು ಹೇಳಿದ್ದು ಉಂಟು. ಇವತ್ತಿನ ಲೈಫೇ ಒಂಥರ ಆತ ಕೊಟ್ಟ ಉಡುಗೊರೆ ನನಗೆ. ಏನೇ ಇರಲಿ, ನನ್ನ ಲೈಫ್ ಸ್ಟೈಲ್ ಏನೇ ಇರಲಿ, ಒಳ್ಳೆ ಗಂಡ, ಒಳ್ಳೆ ಮಗು, ಒಳ್ಳೆ ಫ್ಯಾಮಿಲಿ. ನಮ್ಮ ಅತ್ತೆ ಮಾವ ಇಬ್ಬರು ಅಷ್ಟೇ ತುಂಬಾ ಒಳ್ಳೆಯವರು. ನನಗೆ ನೆನೆಸ್ಕೊಂಡ್ರೆ ಇವಾಗಲೂ ನೋಡು ಬರುತ್ತೆ. ಯಾವ ಥರ ಲೈಫ್ನ ಹೇಗೆ ಟರ್ನ್ ಮಾಡ್ದ ರಾಯರು ಅಂತ ಅಂದ್ಬಿಟ್ಟು. ತುಂಬಾ ಸ್ಟ್ರಗಲ್ ಪಟ್ಟಿರ್ತಾರೆ. ಇವಾಗ ತಂದೆ ಇಲ್ಲ ಅಂತ ಅಂದರೆ ಲೈಫಲ್ಲಿ ತುಂಬಾ ಕಷ್ಟಗಳನ್ನ ಫೇಸ್ ಮಾಡಿರ್ತಾರೆ ಹೆಣ್ಮಕ್ಳುಗಳು. ಬಟ್ ನಾನು ಏನೇ ಫೇಸ್ ಮಾಡಿರಲಿ, ಮೇಯ್ನು ಫೈನಾನ್ಷಿಯಲಿ ಬೇರೆಯವ್ರ ಮೇಲೆ ಯಾವತ್ತೂ ಹೆಣ್ಮಕ್ಳು ಡಿಪೆಂಡ್ ಆಗಿರಬಾರ್ದು. ತಮ್ಮ ಕೈಲಿ ತಾವು ಕೆಲಸನ ಗಿಟ್ಟಿಸ್ಕೊಂಡು ದುಡಿತಾ ಇರಬೇಕು. ಏನೋ ಒಂದು ಅರ್ನಿಂಗ್ಸ್ ಅಂತ ಇರಬೇಕು ಮೇಯ್ನು ಹೆಣ್ಮಕ್ಳುಗಳಿಗೆ. ಅದು ಗಂಡನೇ ಆಗಿರಲಿ ಅಥವಾ ತಂದೆನೇ ಆಗಿರಲಿ, ತಾಯಿನೇ ಆಗಿರಲಿ, ಬೇರೆ ಯಾರ ಮೇಲೂ ಕೂಡ ಡಿಪೆಂಡ್ ಆಗಿರಬಾರ್ದು. ನಮ್ಮ ಎಕ್ಸ್ಪೆನ್ಸಸ್ನ ಬೇರೆಯವ್ರ ಮೇಲೆ ಓಡಿಸ್ಬಾರ್ದು. ನನ್ನ ಲೈಫಿನ ಎಕ್ಸ್ಪೆನ್ಸಸ್ ನನ್ನ ರೆಸ್ಪಾನ್ಸಿಬಿಲಿಟಿ. ಸೊ ಆ ಮೈಂಡ್ಸೆಟ್ ಗರ್ಲ್ ನಾನು. ರಾಯರು ಅದೇ ಥರನೇ ನನ್ನನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇವತ್ತಿಗೂ ಕೂಡ ಅಷ್ಟೇ. ಬೇರೆಯವ್ರ ಹತ್ರ ಕೈ ಚಾಚದೇ ಇರೋ ಥರ ನನಗೆ ಲೈಫ್ ಥ್ರೂ ಈ ಥರ ನಡ್ಕೊಂಡು ಹೋಗ್ತಾ ಇದೆ. ಹೇಗೆ ರಾಯರು ಮೇಯ್ನು ರಾಯರ ಭಕ್ತರಾದರೆ ಬೇರೆಯವ್ರಿಗೂ ಕೂಡ ರಾಯರ ಬಗ್ಗೆ ಹೇಳಿ ಒಂದು 4 ಜನಕ್ಕೆ ಸ್ಪ್ರೆಡ್ ಮಾಡಿದ್ರೆ ಅವರು ಕೂಡ ಪೂಜಿಸ್ಲಿ ಅನ್ನೋ ಮೈಂಡ್ಸೆಟ್ಟು ರಾಯರು ತುಂಬ ಭಕ್ತರಲ್ಲಿದೆ. ಅದೇ ಥರನೇ ಆಗಲಿ. ಈ ವಿಡಿಯೋ ಯಾರಾದರೂ ನೋಡ್ತಿದ್ರೆ ಆದಷ್ಟು ರಾಯರನ್ನ ನಂಬಿ. ಎಲ್ಲ ದೇವ್ರನ್ನೂ ನಂಬಿ, ನಾನು ಬೇಡ ಅಂತ ಹೇಳ್ತಿಲ್ಲ, ಆದರೆ ರಾಯರನ್ನೂ ಕೂಡ ನಂಬಿ ಅಂತ ನಾನು ಹೇಳ್ತಾ ಇದ್ದೀನಿ. ನನ್ನ ಲೈಫ್ನ ತುಂಬಾ ಚೇಂಜ್ ಮಾಡಿದ್ರು ರಾಘವೇಂದ್ರ ಸ್ವಾಮಿಗಳು. ಇನ್ನೂ ಹೆಚ್ಚಿಗೆ ಆತನ ಆಶೀರ್ವಾದ, ಅವರ ಆಶೀರ್ವಾದ ನಮ್ಮ ಮೇಲೆ ಇದ್ದೇ ಇರುತ್ತೆ. ಇನ್ನೂ ಸಾಕಷ್ಟು ಜೀವನ ನೋಡೋದಿದೆ. ಏರಿಳಿತಗಳು ಕಾಮನ್ನು ಲೈಫಲ್ಲಿ. ಬಟ್ ನನ್ನ ಮೇಯ್ನ್ ಏನಂದರೆ ಯಾವುದೇ ವಿಷಯಕ್ಕೂ ಜಾಸ್ತಿ ಹೇಳಲ್ಲ. ಬಟ್ ನನ್ನ ಹಸ್ಬೆಂಡ್ ಹತ್ರ ಮಾತ್ರ ಜಾಸ್ತಿ ಹೇಳ್ತೀನಿ. ನನ್ನ ಹಸ್ಬೆಂಡ್ ಅದೇ ಹೇಳ್ತಾರೆ, ಬರೀ ಅಳೋದೇ ಕೆಲಸ ನಿನಗೆ ಅಂತ. ನಾನು ಯೂಶ್ವಲಿ ಬೇರೆಯವ್ರ ಹತ್ರ ಐ ಸ್ವೇರ್ ಅಳೋಕೆ ಹೋಗಲ್ಲ. ತುಂಬಾ ಸ್ಟ್ರಾಂಗಾಗಿ ಫೈಟ್ ಮಾಡ್ತೀನಿ ಏನಾದರೂ ಬೇರೆ ವಿಷಯದಲ್ಲಿ. ಬಟ್ ನನ್ನ ಹಸ್ಬೆಂಡ್ ಹತ್ರ ಮಾತ್ರ ಹತ್ಬಿಡೋದು ಈ ಬುದ್ಧಿ ನನಗೆ. ಮೇ ಬಿ ನನ್ನ ಹಸ್ಬೆಂಡ್ ಈ ವಿಡಿಯೋ ನೋಡ್ತಿದ್ರೆ ತುಂಬಾ ನಗ್ತಾರಂತ ಅನಿಸುತ್ತೆ. ಯಾಕೆಂತಂದರೆ ಜಾಸ್ತಿ ಯೂಶ್ವಲಿ ನನ್ನ ಹತ್ರ ಅಳ್ತಾಳೆ, ತುಂಬ ಸ್ಟ್ರಾಂಗ್ ಅಂತ ಬಿಲ್ಡಪ್ ತೊಗೊತಿದ್ದಾಳೆ ಅಂತ ಹೇಳ್ಬಿಟ್ಟು. ಬಿಲ್ಡಪ್ ಪ್ರಶ್ನೆ ಅಲ್ಲ, ಅದು ನಮ್ಮ ಸ್ವಂತದವ್ರ ಹತ್ರ ಮಾತ್ರನೇ ಅಳು ಬರೋದು. ಏನಾದರೂ ಅರ್ಟ್ ಆಗೋಂಗೆ ಮಾತಾಡಿದ್ರೆ ಮಾತ್ರ ಅವ್ರ ಹತ್ರನೇ. ಈಗ ಹೊರ್ಗಿನವ್ರು ಏನಾದರೂ ಮಾತಾಡ್ತಿದ್ದಾರೆ ಅಂದರೆ ನಾವೇನಕ್ಕೆ ತೊಗೋಬೇಕು? ಫಸ್ಟ್ ಆಫ್ ಆಲು ಅದನ್ನು ವಾಪಸ್ ರಿಟರ್ನ್ ಕೊಡಬೇಕಲ್ವಾ? ಈ ಮೈಂಡ್ಸೆಟ್ ನಂದು. ಏನೇ ಆಗಲಿ ರಾಯರನ್ನ ಪೂಜಿಸಿ. ನಾನು ನೆಕ್ಸ್ಟ್ ವೀಕಲ್ಲಿ ಮಂತ್ರಾಲಯಕ್ಕೆ ಹೋಗ್ತಿದ್ದೀನಿ. ಅದನ್ನು ಕೂಡ ವ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಬಹುಶಃ ನನ್ನ ಲೈಫಲ್ಲೇ ಬೆಸ್ಟು ನಡೀತಿರೋ ಥಿಂಗ್ ಅಂತ ಅಂದರೆ ನಾನು ಮಂತ್ರಾಲಯಕ್ಕೆ ಹೋಗ್ತಿರೋದು. ನನ್ನ ಹಸ್ಬೆಂಡು, ನಮ್ಮ ಅತ್ತೆ, ಪಾಪು ಎಲ್ಲರೂ ಹೋಗ್ತಿದ್ದೀವಿ. ನನ್ನ ತಂಗಿ ಪ್ರೆಗ್ನೆಂಟ್ ಇರೋದ್ರಿಂದ ಅವಳು ಬರೋಕ್ಕಾಗಲ್ಲ. ಅವಳು ಬರಲ್ಲ ಅಂತಂದ್ಬಿಟ್ಟು ನಮ್ಮ ಅಮ್ಮನೂ ಬರಲ್ಲ. ಸೊ ಇನ್ನು ನಮ್ಮ ಮಾವ ಟ್ರಾವೆಲಿಂಗ್ ಅಂತ ಅಂದ್ಬಿಟ್ಟು ಬರಲ್ಲ. ಅದಕ್ಕೆ ಈ ವಿಡಿಯೋನ ಶೇರ್ ಮಾಡೋಣ ಅಂತ ಅನ್ನಿಸ್ತು. ಹಾಗೆ ನೋಡಿ, ಗುರುವಾರ ಇವತ್ತೇ ನನಗೆ ಟೈಮ್ ಆಗಿದೆ ಈ ವಿಡಿಯೋ ಮಾಡುವಂಥ. ಮೇ ಬಿ ರಾಯರೇ ಸೂಚನೆ ಕೊಟ್ಟರೋ ಏನೋ ಗೊತ್ತಿಲ್ಲ. ಒಟ್ನಲ್ಲಿ ನನ್ನ ಜೀವನನೇ ರಾಯರು ಕೊಟ್ಟಂಥ ಭಿಕ್ಷೆ. ಇದಕ್ಕೆ ಯಾವತ್ತೂ ಕೂಡ ಚಿರಋಣಿಯಾಗಿರ್ತೀನಿ ರಾಯರ ಹತ್ರ.
ಆದಷ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ನೋಡ್ತಿರೋದ್ರಲ್ಲಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್.